ಪೆಟ್ರೋಲ್ ರೇಟ್ ಜಾಸ್ತಿ ಆಗಿರೋದು ನಿಮ್ಗೆ ಜಾಸ್ತಿ ಐತಿ ಅಮ್ಮ ಪೆಟ್ರೋಲ್ ರೇಟ್ ಜಾಸ್ತಿ ಆದ ಸಲುವಾಗ ನಮ್ಮ ಬಾಳೆಹಣ್ಣು ರೇಟ್ ಎಲ್ಲ ಜಾಸ್ತಿ ಆಗೈತಮ್ಮ ತೋಟದಾಗೆ ಗಾಡಿ ಅದೆಲ್ಲ ಹೋಗಲ್ಲ ಅಂತೇಳಿ ಪ್ರತಿ ಜಾಸ್ತಿ ಮಾಡ್ರೆ ನಮ್ಮ ಮಾರಾಟ ಆಗೋಲ್ತು ರೀ ಮಾರ್ಕೆಟ್ನಾಗ ನಮ್ಗೆ ಭಾಳ ತುಂಬ ಸಮಸ್ಯೆ ಆಗೈತೆ ರೀ ನಮ್ಗೆ ಸಮಸ್ಯೆ ಆಗೈತೆ ರೀ ಅಮ್ಮ ಮತ್ತು ಮೇಲಾಗ ಏನಾಗೈತೆ ರೀ ಅಮ್ಮ ಮಾರ್ಕೆಟ್ ಬಂದ್ ಒಂದೈತೆ ರೀ ನಮ್ದು ಏನೂ ನಮ್ದು ವ್ಯಾಪಾರ ಆಗೋಲ್ತು ರೀ ನಮ್ಗೆ ಭಾಳ ತುಂಬ ತ್ರಾಸ ಐತೆ ರೀ ನಮ್ಗೆ. ಅಮ್ಮ ಮತ್ತು ಈ ಜಾಗಕ್ಕೆ ನೀವೇನಾದ್ರು ದುಡ್ಡು ಏನಾದರೂ ಕೊಡಬೇಕಾ? ಮತ್ತು ಇಲ್ಲಮ್ಮ ನಮ್ಮ ಕಡೆ ಏನು ತೊಗೊಳೋದಿಲ್ಲ ರೀ ಅಮ್ಮ ಕಾರ್ಪೊರೇಷನ್ದವ್ರು ಏನು ಎಲ್ಲ ಕಾರ್ಪೊರೇಷನ್ಲಿಂದ ಎಲ್ಲ ಸಹಾಯ ಐತೆ ರೀ ನಮ್ಗೆ. ಆದರೆ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗಿ ನಮ್ಮ ಮಾಲಕರು ಜಾಸ್ತಿ ಮಾಡ್ಯಾರ ರೀ ರೇಟ್, ಹಾಗೆ ನಮ್ಗೆ ಸ್ವಲ್ಪ ತ್ರಾಸ ಆಗೈತೆ ಅಷ್ಟೇ ರೀ. ವ್ಯಾಪಾರ ಆಗೋಲ್ತ್ರಿ ಅಮ್ಮ, ಅಷ್ಟೇ ವ್ಯಾಪಾರ ಆಗೋಲ್ತ್ರಿ ಅಮ್ಮ. ಜನ ಬರೋಲ್ತ್ರಿ ಅಮ್ಮ, ಜನ ಬರ್ತಾ ಇಲ್ಲಮ್ಮ. ಜಾಸ್ತಿ ಆ ರೇಟಿಗೆ ಬರ್ತಾ ಇಲ್ಲಮ್ಮ ಜನ. ಇದೇ ಒಂದು ಇನ್ನೊಮ್ಮ 2,000 ರೂಪಾಯಿ ಬರ್ತಾ ಇಲ್ಲ, ಅದ್ರ ಬಗ್ಗೆ ನಿಮ್ಗೆ ಏನು ಹೇಳೋದು? 2,000 ರೂಪಾಯಿ ಬರ್ತಾನೆ ಇಲ್ಲಮ್ಮ. ಈಗ 3 ತಿಂಗಳಿಂದ ನಮ್ಗೆ ಬರ್ತಾ ಇಲ್ಲಮ್ಮ. ಆಮೇಲೆ ನಮ್ದು ಪೆನ್ಷನ್ ನಮ್ದು ಬ್ಯಾಂಕಿಗೆ ಹೋಗ್ತಿತ್ತಮ್ಮ. ಫಸ್ಟ್ ಬ್ಯಾಂಕಿಗೆ ಹೋಗೋದನ್ನ ಆಧಾರ್ ಕಾರ್ಡಿಗೆ ಲಿಂಕ್ ಮಾಡ್ಕೊಂಡವರು ಗೃಹಲಕ್ಷ್ಮಿ ರೊಕ್ಕಕ್ಕೆ ಹಾಕ್ಯಾರಮ್ಮ. 5 ತಿಂಗಳಿಂದ ನಮ್ದು ಗ್ರಾಮೀಣ ಬ್ಯಾಂಕಿಗೆ ದುಡ್ಡು ಹೋಗಿಲ್ಲಮ್ಮ ನಮ್ದು. ಅಂದರೆ ಈ ಗೃಹಲಕ್ಷ್ಮಿ ಏನು ಬರ್ತಿತ್ತು ಅದರೊಳಗೆ ಸೇರ್ಸ್ಯಾರಮ್ಮ. ಆದರೆ ನಮ್ದು 5 ತಿಂಗಳಿಂದ ನಮ್ಮ ಬ್ಯಾಂಕಿಗೆ ದುಡ್ಡು ಕರೆಕ್ಟ್ ಆಗಿಲ್ಲಮ್ಮ. ನಮ್ದು ಬಂದಿಲ್ಲಮ್ಮ, ಬಂದಿಲ್ಲರಮ್ಮ. ಈಗ ನಿಮ್ಗೆ ಅದರಿಂದ ಏನಾದರೂ ಯೂಸ್ ಆಯ್ತಮ್ಮ? 2,000 ರೂಪಾಯಿ ಅಲ್ಲಮ್ಮ, ಏನು ಯೂಸ್ ಆಗ್ಯದಮ್ಮ ನಮ್ಗೆ? ಅಲ್ಲ ಅದು 2,000 ರೂಪಾಯಿ ಕೊಟ್ಟೆ ನನಗೆ ಕಷ್ಟ ಆಯ್ತು. ಅಕ್ಕಿ ಕಡಿಮೆ ಕೊಟ್ರಿ ನಮ್ಗೆ ರೀ. ಆಮೇಲೆ ಪೆಟ್ರೋಲ್ ರೇಟ್ ಜಾಸ್ತಿ ಆಯ್ತು ರೀ, ಗ್ಯಾಸಿನ ರೇಟ್ ಜಾಸ್ತಿ ಆಯ್ತು, ಲೈಟ್ ಬಿಲ್ ಜಾಸ್ತಿ ಮಾಡಿದ್ರಿ. ಫ್ರೀ ಅಂದ್ರಿ, ಫ್ರೀ ಅಂತಿದ್ರಿ ಒಂದು ದಿನಕ್ಕೆ ರೀ. ಒಂದು ಎಲ್ಲ ಮನೆಗಳು ಜೀರೋಗಳು ಬಂದ್ರೆ ನಮ್ಮ ಏರಿಯಾದಾಗೆಲ್ಲ ರೀ ಎಷ್ಟು 600, 800, 900 ರೂಪಾಯಿ ತನಕನೂ ಕಟ್ಟೀವ್ರಿ ಅಮ್ಮ. ನಮ್ಗೆ 2,000 ರೂಪಾಯಿ ಕೊಟ್ಟಿದ್ದು ಅಷ್ಟೇ ಆಯ್ತು ಕರೆ ರೀ ನಮ್ಗೆ. ಎಲ್ಲ ಥರದಿಂದ ರೀ. ಬೇಳೆನೂ ಎಷ್ಟು ರೀ 100 ರೂಪಾಯಿ ಕೆಜಿ ತಿಂತೀವಿ, 180 ರೂಪಾಯಿ ಕೆಜಿ ಮಾಡ್ಯಾರ. 40 ರೂಪಾಯಿ ಕೆಜಿ ಅಕ್ಕಿ ಹೋಗಿ 80 ರೂಪಾಯಿ ಕೆಜಿ ಅಕ್ಕಿ ಮಾಡ್ಯಾರ. 20 ರೂಪಾಯಿ 10 ರೂಪಾಯಿ ಪಾವು ಕಿಲೋ ಹೋಗಿ 30 ರೂಪಾಯಿ ಪಾವು ಕಿಲೋ ಕಾಯಿಪಲ್ಲೆ ಮಾಡ್ಯಾರ. ಏನು 2,000 ರೂಪಾಯಿ ಕೊಟ್ಟು ನಮ್ಗೆ ಏನು ಸಾಧಿಸ್ದಂಗೆ ಆತ್ರಿ ಅವರು? ಏನೂ ಮಾಡಲಿಲ್ಲ ರೀ ನಮ್ಗೆ ಅವ್ರು. ಇನ್ನೊಂದು ಅವ್ರಿಂದ ಸಮಸ್ಯೆ ಆಗೈತೆ ರೀ ನಮ್ಗೆ, ಜಾಸ್ತಿ ಕಷ್ಟ ಆಗೈತೆ. ಮತ್ತು ಬದುಕೋದೇ ನಮ್ಗೆ ಒಂದು ಕಷ್ಟ ಆಗೈತೆ ರೀ ಅಮ್ಮ ನಮಗೆ. ಬಸ್ ಫ್ರೀ ಅಂತಾರೆ ಅಮ್ಮ, ಆದ್ರೆ ನಮ್ಮ ಬಸ್ನವ್ರು ಹತ್ತಿಸ್ಕೊಳ್ಳೋದಿಲ್ಲ. ಆಮೇಲೆ ನಮ್ಗೆ ಕುಂದ್ರೆ ಜಾಗ ಇರಂಗಿಲ್ಲ. ಅದ್ರೊಳಗೆ ಅಡ್ಡಾಡಿದ್ರೆ ಸಾಮಾನಿಗೆ ಮನೆ ಎಲ್ಲ ಕಳುವಾಗ್ತವೆ. ದಿನ 60 ರೂಪಾಯಿ ಕೊಟ್ಟು ನಾವು ರಿಕ್ಷಾಗೆ ಹೋಗೋದು ಬರೋದು ಮಾಡ್ಬೇಕು ರೀ. ಎಷ್ಟು ಕಷ್ಟ ಐತೆ ಹೇಳ್ರಿ ಅಮ್ಮ. ನಾವು ಇದು ಅದೇ ಜನಸಾಮಾನ್ಯರು ಏನು ದಿನ ಓಡಾಡ್ತಿದ್ದಾರೆ ಅವರಿಗೆ ಕಷ್ಟ ಬಿಟ್ಟು ಅವ್ರಿಗೆ ಕಷ್ಟ ಐತ್ರಿ, ಬೇರೆದವ್ರಿಗೆ ಏನು ಕಷ್ಟ ಇಲ್ಲಮ್ಮ. ಇದು ನಮಗೆ ತ್ರಾಸ ಐತಿ ನೋಡ್ರಿ ಅಮ್ಮ. ಎಲ್ಲ ಥರ ಈಗ ಇನ್ನೂ ಫ್ರೀ ಬಸ್ ನಡೀತಾ ಇದೆ, ನಿಂತ್ರ ಚಲೋ ಅನ್ಸತ್ತ ಅಥವಾ? ಅಮ್ಮ ನಮಗೆ ನಿಂದಿರ್ಬೇಕ್ರಿ ಅಮ್ಮ. ನಿಂತ ಎಲ್ಲರೂ ಚೆನ್ನಾಗಿದ್ರೆ ಸಾಕ್ರಿ ನಮ್ಗೆ. ಯಾರಿಗೂ ಏನು ನಷ್ಟ ಆಗೋದು ಬೇಡ. ಬಸ್ ಸ್ಟಾಪ್ನಿಂದ ಮೊದಲೇ ಹೇಗಿದ್ವಿ ನರ್ಜಬಲ್ ಜೀವನ ಐತೆ ನಮ್ದು, ಹಾಗೆ ಇದ್ರೆ ಸಾಕು ನಮ್ಗೆ. ಬೇರೆ ಏನೂ ಬೇಡ ನಮ್ಗೆ. ಎಲ್ಲ ಸ್ಪೀಡಾಗಿ ಓಡಿಸ್ಬೇಕಾದ್ರೆ ನಾವು ಇದ್ರೆ ಸಾಕು ಅಂತ ಅಷ್ಟು ಜನ ತುಂಬಿರ್ತಾರೆ. ಹೌದ್ರಿ, ನಿಜ ಅಮ್ಮ. ಈಗ ನೀವು ಗಾಡಿ ಓಡಿಸ್ತೀರಾ ಸರ್? ಈಗ ಏನು ಅನ್ನಿಸ್ತದ ಈ ಪೆಟ್ರೋಲ್ ಆಗಿರ್ಲಿ ಹಾಗೆ ಡೀಸೆಲ್ ರೇಟ್ ಜಾಸ್ತಿ ಆಗಿರೋದ್ರಿಂದ? ಬೇಜಾರಾಗ್ತೈತಿ, 100% ಬೇಜಾರಾಗ್ತೈತಿ. ಏನು ಹೇಳ್ಬೇಕಂದ್ರೆ ಅಲ್ಲ, ಇದು ಕ್ರೂಡ್ ರೇಟ್ ಕಮ್ಮಿ ಆಗೈತೆ ಅಂತ ಹೇಳ್ತಾರೆ, ಬಟ್ ಇವ್ರು ಯಾಕೆ ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿದ್ದಾರೆ ಅಂತ ಅದೊಂದೇ ಬೇಜಾರು. ಯಾಕಂದ್ರೆ ಅದರಿಂದ ಎಲ್ಲ ಐಟಮಿಗೆ ಪೆಟ್ಟು ಬೀಳ್ತೈತಿ. ತರಕಾರಿ ಐತಿ, ಎಲ್ಲ ಎವ್ರಿಥಿಂಗ್ ಎಲ್ಲಕ್ಕೂ ಪೆಟ್ಟು ಬೀಳ್ತೈತಿ. ಹೌದು ಸರ್. ಅದಕ್ಕೆ ಗೌರ್ಮೆಂಟ್ನವ್ರು ಏನಾದ್ರು ಕಾನೂನು ಕ್ರಮ ತಗೋಬೇಕು ಅಂತ. ಇನ್ನು ಸರ್ ಕರೆನ್ಸಿ ರೇಟ್, ನೀವು ಆಂಡ್ರಾಯ್ಡ್ ಮೊಬೈಲ್ ಯೂಸ್ ಮಾಡ್ತಾ ಇರ್ಬೋದು, 50 ರೂಪಾಯಿ 100 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಒಂದೇ ಸಲ. ಒಬ್ಬೊಬ್ರು ಹೇಳ್ತಾರೆ ಲಗ್ನ ಮಾಡಿದ್ರೆ 1,000 ಕೋಟಿ ಖರ್ಚು ಮಾಡಿ ಮತ್ತೆ ಎಲ್ಲಿ ತೆಗಿಬೇಕು ಅವರು? ಅಲ್ಲಿ ತೆಗಿಯೋದಲ್ಲ ಕಷ್ಟ ನಮ್ಮಂತವ್ರಿಗೆ. ಕೇಳೋರ ಈಗಿನ ಜಮಾನದಾಗ ಮೊನ್ನೆ ನಾವು ಸಣ್ಣವರಿದ್ದಾಗ ಒಂದು 10 ರೂಪಾಯಿ ಏನಿದ್ರು ಸ್ಟ್ರೈಕ್ ಮಾಡ್ತಿದ್ವಿ. ಹೌದು ಸರ್. ಈಗ ಯಾರು IT ಮಂದಿ ಸಿಕ್ಕಾಪಟ್ಟೆ ದುಡ್ಡು ಐತಿ, ಆ ಬಗ್ಗೆ ತಲೆ ಕೆಡಿಸೋಂಗಿಲ್ಲ. ಇವಾಗ ಸಾಯೋರು ಯಾರು ಮಿಡ್ಲ್ ಕ್ಲಾಸ್ ಮಂದಿ ಅಷ್ಟೇ. ಬಟ್ ಮಿಡ್ಲ್ ಕ್ಲಾಸ್ ಮಂದಿನೂ ಈಗ ಸ್ಟ್ರೈಕ್ ಮಾಡೋದು ಬಿಟ್ಟಾರೆ. ಯಾಕಂದ್ರೆ ಪರಿಸ್ಥಿತಿ ಹಂಗೆ ಆಗ್ಬಿಟ್ಟು. ನಿಜ ಸರ್. ಸರ್ ಇನ್ನು ಫ್ರೀ ಬಸ್ ಈಗ 2,000 ಕೊಡೋದು ನಿಲ್ಸಿದ್ದಾರೆ, ಅದು ಒಳ್ಳೇದು ಅನಿಸ್ತಾ ಇದೆ ಕೆಟ್ಟದ್ದು ಅನಿಸ್ತಾ ಇದೆ ನಿಲ್ಸಿರುವಂಥದ್ದು? ಈಗ ನಿಮ್ಮ ಮನೇಲೂ ಟೈಮಿಂಗ್ ಎಲ್ಲರಿಗೂ ಕೆಟ್ಟ ಅನ್ಸತೈತಿ. ಕೆಟ್ಟ ಅನ್ಸೈತಿ. ಯಾಕೆ ತಿಂದ್ಬಿಟ್ರಿ ಒಂದು 5-6 ತಿಂಗಳು ತಿಂದ್ಬಿಟ್ರೆ ಖುಷಿಯಾಗಿ ತಿಂದ್ರೆ ಅದೆಲ್ಲ ನಮ್ಮ ಮೈ ಮೇಲೆ ಹಾಕೋದು. ಆ ಟ್ಯಾಕ್ಸ್ ಏರಿಸಿದೆ, ಇದು ಏರಿಸಿದೆ, ಮದ್ಯದ ಬೆಲೆ ಏರಿಸಿದೆ, ಅವೆಲ್ಲ ಹಿಂಗೆ ಏರಿಸ್ಬಿಡ್ತಾರ ಅವ್ರು. ಹೌದು ಸರ್. ತಾವೇನು ಸಾಯಂಗಿಲ್ಲ ಅವ್ರು. ಈಗ ನೋಡಿ ಸಿದ್ದರಾಮಯ್ಯ ಅವನ ಇತಿಹಾಸದಲ್ಲಿ ಕೋಟಿ ಆಸ್ತಿ ಮಾಡಿದ, ಬೇರೆ ದಾರಿ ಹುಡುಕಂತಾರ ಅವರು. ಅವ್ರಿಗೆ ಸಿಗ್ತದೆ, ನಮ್ಮಂತವ್ರಿಗೆ ಕಷ್ಟ ಅಷ್ಟೇ ಸರ್. ಜನ ಎಲ್ಲರೂ ಚಿಮ್ಮರಾಗತ್ತಾರ ಗೌರ್ಮೆಂಟಿಗೆ. ಒಂದು ಕಡೆಯಿಂದ ಕೈಲಿ ಕೊಡೋದು, ಒಂದು ಕೈಲಿ ಕಸ್ಕೊಡೋದು ಅಂತ ಕಾರ್ಯಕ್ರಮ ನಡೆದಿದೆ. ಈ ಪೆಟ್ರೋಲ್ ಡೀಸೆಲ್ ಒಂದೊಂದು ಲೀಟ್ರಿಗೆ 3-4 ರೂಪಾಯಿ ಜಾಸ್ತಿ ಮಾಡಿದರೆ, ಇವು ಒಂದು 100 ರೂಪಾಯಿದ ಕಿಸ್ದಾನ್ ತಗೊಂಡು ಒಂದು 50 ರೂಪಾಯಿ ಹಂಚಕತ್ತಾರ ಗೌರ್ಮೆಂಟಿಗೆ. ಇದರಿಂದ ಇವರು ಬಿಟ್ಟಿ ಸ್ಕೀಮ್ಗಳೇನು ಕೊಡ್ತಾರಲ್ಲ, ಇದರಿಂದ ಇವರು ಅದರ ಸಂಬಂಧ ಇವರು ಎಲ್ಲ ಪೆಟ್ರೋಲ್ ಏರಿಕೆ ಮಾಡೋದು, ಹರಾಸ್ಮೆಂಟ್ ಮಾಡೋದು, ವ್ಯಾಪಾರಸ್ಥರಿಗೆ ತೊಂದರೆ ಕೊಡೋದು,
ಸೆಲ್ ಟ್ಯಾಕ್ಸ್ನವ್ರು ತ್ರಾಸ ಕೊಡೋದು, ಇನ್ಕಮ್ ಟ್ಯಾಕ್ಸ್ನವ್ರು ತ್ರಾಸ ಕೊಡೋದು, ಇದೇ ರೀತಿ ಮಾಡ್ತಾರಲ್ಲ, ಇದರಿಂದ ಜನಕ್ಕೆ ಈ ವ್ಯಾಪಾರಸ್ಥರು ಆರಾಮಿಲ್ಲ, ಜನನೂ ಆರಾಮಿಲ್ಲ. ಮತ್ತೆ ಈಗ ಹೆಣ್ಮಕ್ಳಿಗೆ ಫ್ರೀ ಕೊಟ್ಟಾರ ಬಸ್. ಆ ಫ್ರೀ ಕೊಟ್ಟಿರೋದು ಅನ್ಸುಟ್ಟು ಅವರು ಒಂದು ದಿವಸ ಹೊಲ್ದಾಗ ದುಡಿಯೋರಿಲ್ಲ. ಇಲ್ಲ, ಹೌದು, ದುಡಿಯೋರಿಲ್ಲ. ಈಗ ಹೊಲದೊಳಗ್ರಿ 300 ರೂಪಾಯಿ ಕೊಡ್ತೇನೆ ಅಂದ್ರು ಕೆಲ್ಸಕ್ಕೆ ಹೋಗೋರಿಲ್ಲ. ಇಲ್ಲ, 8 ತಾಸು ಕೆಲ್ಸಕ್ಕೆ 300 ರೂಪಾಯಿ ಕೊಡ್ತೇನೆ, ಕೆಲ್ಸಕ್ಕೆ ಹೋಗೋರಿಲ್ಲ. ಇವೆಲ್ಲ ಮುಂಜಾನೆ ಎದಕ್ಕೂ ಇಲ್ಲಿ ಸಮೀಪ ಬರ್ತಾರೆ, ಸಿದ್ದಾರೂಢ ಮಠ, 3000 ಮಠ ಅಡ್ಡಾಡಿ ಸಂಜೆಗೆ ಮನೆಗೆ ಹೋಗ್ಬಿಡುದು. ಮಠದಾಗ ಊಟ ಫ್ರೀ ಇರ್ತೈತಿ, ಫ್ರೀ ಬಸ್ ಐತಿ. ಇವೆಲ್ಲ ಬುಟ್ಟಿ ಬಾಗಿಗಳಂತ ಎಲ್ಲ ಜನ ಹಾದಿ ತಪ್ಪಾಗತ್ತೆ ಅಷ್ಟೇ. ಇನ್ನು ಸರ್, ಕರೆನ್ಸಿ ರೇಟ್ ನೀವಂತೂ ಆಂಡ್ರಾಯ್ಡ್ ಮೊಬೈಲ್ ಯೂಸ್ ಮಾಡ್ತಾ ಇದ್ದೀರಾ. 50 ರೂಪಾಯಿ 100 ರೂಪಾಯಿ ಏರಿಕೆ ಆಗಿದೆ ಏರ್ಟೆಲ್ ಮತ್ತು ಜಿಯೋದ್ರಲ್ಲಿ. ನಿಮ್ಗೆ ಏನು ಅನ್ಸೋಕ್ಕೆ ಇಷ್ಟಪಡ್ತೀರಾ? ಅಂದರೆ ಏರಿಕೆ ಆಗಿ ಚಲೋ ಆಯ್ತು ಅನ್ಸುತ್ತಾ ಅಥವಾ ಕೆಟ್ಟದಾಯ್ತು ಅನ್ಸುತ್ತಾ? ಇದು ಏರಿಕೆ ಆದ ಯಾವುದೂ ರೀತಿ ಚಲೋ ಅಲ್ರಿ. ಯಾಕಂದ್ರೆ ಇಲ್ಲಿ ಇರೋದು 10% ಮಂದಿ ಅಷ್ಟೇ ರಿಚ್ ಪೀಪಲ್, 40% 50% ಮಿಡಲ್ ಕ್ಲಾಸ್ ಪೀಪಲ್ ಸಫರ್ ಆಗತ್ತಿವೆ. ಆಗ್ತಾರದು ಅವರೇ. ಹೌದು, ಮಿಡಲ್ ಕ್ಲಾಸ್ ಪೀಪಲ್ ಫುಲ್ ಸಫರ್ ಆಗತ್ತಿವೆ. ಪೆಟ್ರೋಲ್ ಮತ್ತು ಡೀಸೆಲ್ ಏರಿಕೆ ಆಗಿದೆ, ಇದು ನಿಮ್ಗೆ ಏನಾದರೂ ಹೊಡ್ತಾ ಬೀಳ್ತಾ ಇದೆಯಾ? ಡೆಫಿನೆಟ್ಲಿ. ಯಾಕಂದರೆ ಪ್ರತಿಯೊಂದು ಇದಕ್ಕೂ ರೇಟ್ ಜಂಪ್ ಆಗ್ತದಲ್ಲ, ಮಟೀರಿಯಲ್ ಜಂಪ್ ಆಗ್ತದೆ. ಆನಂತರ ಅದರಲ್ಲಿಂದ ಕಾಯಿಪಲ್ಯ ಎಲ್ಲ ಜಂಪ್ ಆಗ್ತ ನಂತರ ಅದಕ್ಕೆ ಇಫೆಕ್ಟ್ ಬೀಳ್ತಾ ಇದೆ ಅಂತ. ಇನ್ನು ಸರ್, ಇವಾಗ ನೀವು ಪೆಟ್ರೋಲ್ ಏರಿಕೆ ಇದಾಯಿತು, ಈಗ ನೀವು ಆಂಡ್ರಾಯ್ಡ್ ಮೊಬೈಲ್ ಯೂಸ್ ಮಾಡ್ತೀರಾ. ಹೌದು. ಜಿಯೋ ಮತ್ತು ಏರ್ಟೆಲ್ ಕರೆನ್ಸಿ ಜಾಸ್ತಿ ಆಗಿದೆ, ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಇದು ಒಳ್ಳೇದಾಯ್ತು ಅನ್ಸುತ್ತಾ ಕೆಟ್ಟದಾಯ್ತು ಅನ್ಸುತ್ತಾ? ಆ್ಯಕ್ಚುಲಿ ನಮ್ಗೆ ಈಗ ನೋಡಿ 239 ಹಾಕ್ತಾ ಇದ್ದೀವಿ, ಈಗ 299 ಆಗ್ತದೆ. ಹೌದು, 99 ಆಗಿದೆ ಆಲ್ರೆಡಿ. ಅದು ಈಗ ಪ್ರತಿಯೊಂದಿದ್ದಕ್ಕೂ ಜಂಪ್ ಆಗ್ತಾ ಇದ್ರೆ ನಮ್ಗೆ ತ್ರಾಸ ಆಗ್ತದೆ, ಜನಸಾಮಾನ್ಯರಿಗೆ ಭಾಳ ತ್ರಾಸ ಆಗ್ತಾ ಇದೆ. ಸರ್, ಈಗ ಒಂದು ದಿನದ ಮಟ್ಟಿಗೆ ನೀವು CM ಆದರೆ ಒಂದೇ ಒಂದು ದಿನದ ಏನು ಬದಲಾವಣೆ ಮಾಡೋಕ್ಕೆ ಪ್ರಯತ್ನ ಪಡ್ತೀರಾ? ಏನಾದರೂ ತೆಗಿಯೋಕ್ಕೆ ಅಥವಾ ಏನಾದರೂ ಬದಲಾವಣೆ ಮಾಡಬೇಕಂದ್ರೆ ಫಸ್ಟ್ ಕರಪ್ಷನ್ ಸ್ಟಾಪ್ ಮಾಡ್ಬೇಕಂತ ನಮ್ದು ಅನ್ಸುತ್ತೆ. ಕರಪ್ಷನ್ ಎಲ್ಲ ಸ್ಟಾಪ್ ಮಾಡೋಣ ಅಂತ ಅಂದ್ರೆ ಆಟೋಮೆಟಿಕ್ಲಿ ಎಲ್ಲ ಸರಿ ಹೋಗುತ್ತೆ ಅಂತ ನಾರ್ಮಲ್ ಬರೋ ಚಾನ್ಸಸ್ ಅದ. ಹೌದು ಸರ್. ಇನ್ನು ಈಗ ಫ್ರೀ ಬಸ್ ಈಗ ದುಡ್ಡು ಹಾಕ್ತಾ ಇದ್ದದ್ದು ಈಗ ತೆಗ್ದಿದ್ದಾರೆ, 2 ತಿಂಗಳಾಯ್ತು, ಯಾರಿಗೂ ದುಡ್ಡು ಬರ್ತಾ ಇಲ್ಲ. ಇದು ಮಾಡಿ ಚಲೋ ಆಯ್ತು ಅನ್ಸುತ್ತೆ ಅಥವಾ ಇನ್ನೂ ಬರಬೇಕಿತ್ತು ಅನ್ಸುತ್ತೆ ದುಡ್ಡು? 2,000 ರೂಪಾಯಿ ಅಕೌಂಟಿಗೆ ಅದು ಯಾರಾದ್ರೂ ಮತ್ತೆ ಯಾರ ತಗೊಂಡು ಹಾಕುದಲ್ಲ, ಅದು ಬಿಟ್ಟು ಅಭಿವೃದ್ಧಿ ಕಡೆ ಲಕ್ಷ್ಯ ಕೊಡಬೇಕು ಅಂತ ಹೇಳ್ತಾರೆ. ಫ್ರೀ ಬಸ್ ತೆಗಿಬೇಕು ಅನ್ಸುತ್ತೆ, ಬೇಡ ಅನ್ಸುತ್ತೆ? ಇನ್ನು ತೆಗಿಲೇಬೇಕು ಅಲ್ವಾ? ಅದು ತೆಗಿಲೇಬೇಕು. ಫ್ರೀ ಬಸ್ ಫ್ರೀ ಯಾವುದು ಇಡಬಾರ್ದು. ನಾರ್ಮಲಿ ನಮ್ಗೆ ಹೆಂಗೆ ಇದದ ಎಲ್ಲರ ದುಡ್ಡು ತಿನ್ಬೇಕು ಅಷ್ಟೇ. ಫ್ರೀಲಿಂದ ಕೆಲವರು ಇದಾಗ್ತಾರೆ, ಸೋಮಾರಿತನ ಬರ್ತದೆ. ಹೌದು, ಸೋಮಾರಿ. ಈಗ ಎಷ್ಟೋ ಜನ ಕೆಲಸ ಬಿಟ್ಟಿದ್ದಾರೆ, 2,000 ರೂಪಾಯಿ ಕೊಡ್ತಾ ಇದ್ದಾರೆ ಅಂತ ಹೇಳಿ. ಅಂದ್ರೆ ನಿಮ್ದೆಲ್ಲ ಫ್ರೀ ಹೋಗ್ಲಿ ಅಂತ ನೀವು ಬಯಸ್ತೀರ. ಅವ್ರು ಇಲೆಕ್ಷನ್ ಪರ್ಪಸ್ ಮಾಡಿರೋದು. ಆಕ್ಚುಲಿ ಅವ್ರದ್ದು ಕೊಡಬೇಕಂತೇಳಿ ಇದ್ದಿದ್ದಿಲ್ಲ, ನಾವು ಗೆಲ್ಲಬೇಕಂತೇಳಿ ಎಷ್ಟೇ ಕಾಂಗ್ರೆಸ್ದವ್ರು ಮಾಡಿದ್ದು. ಇದು ಗ್ರಾಹಕರು ಬರ್ತಾರೆ, 3ನೇ ತಾರೀಕಿಂದ ಕರೆನ್ಸಿ ರೇಟ್ ಜಾಸ್ತಿ ಆಗಿದೆ ಏರ್ಟೆಲ್ ಮತ್ತು ಜಿಯೋ. ಏನಾದರೂ ಅಂತಾರ ಗ್ರಾಹಕರು ಕರೆನ್ಸಿಗೆ ಬಂದಾಗ ಏನಾದರೂ ಅಂತಾರ? ಸಹಜವಾಗಿ ಮೇಡಮ್, ಯಾಕಂದರೆ ಇವಾಗಿರುವಂಥ ಕಾಲಮಾನದಲ್ಲಿ ಇರುವಂಥ ಒಂದು ಹಣದ ಉಬ್ಬರನ ಅವರು ಜಾಸ್ತಿ ಆಗಿದೆ ಇವಾಗ. ಯಾಕಂದರೆ ಜನಸಾಮಾನ್ಯರಲ್ಲಿ ಮನೆ ನಡೆಸೋದೇ ಕಷ್ಟ ಆಗಿದೆ. ಇಂಥ ಪರಿಸ್ಥಿತಿಯಲ್ಲಿ ಏನಾಗ್ತಾ ಇದೆ, ಕರೆನ್ಸಿನೂ ರೇಟ್ ಹೈಕ್ ಮಾಡಿದರು, ಮೊನ್ನೆ ಪೆಟ್ರೋಲ್ ಜಾಸ್ತಿ ಆಯಿತು. ಸಹಜವಾಗಿ ಎಲ್ರಿಗೂ ಕೂಡ ಒಂದು ಏನೋ ಬರೀ ಹೇಳ್ದಂಗೆ ಆಗ್ಬಿಟ್ಟಿದೆ, ಕಷ್ಟ ಆಗಿದೆ ಸಹಜವಾಗಿ ಆಗಿದೆ. ಈಗ ನಿಮ್ಗೆ ಹೇಗೆ ಅನ್ನಿಸ್ತು? ಒಂದೇ ಸಲ ಈಗ 50 ರೂಪಾಯಿ 100 ರೂಪಾಯಿ ಕಾಸ್ಟ್ಲಿ ಮಾಡ್ತಿದ್ದಂಗೆ ನಿಮ್ಗೆ ಏನು ಅನ್ನಿಸ್ತು? ಒಳ್ಳೇದು ಅನ್ನಿಸ್ತಾ ಕೆಟ್ಟದ್ದು ಅನ್ನಿಸ್ತಾ? ಇಲ್ಲ, ಸಡನ್ಲಿ ಇಷ್ಟು ಹೈಕ್ ಮಾಡಬಾರ್ದಾಗಿತ್ತು. ಬಿಕಾಸ್ ಜಸ್ಟ್ ಏನಾಗಿತ್ತೆ ಯಾಕಂದ್ರೆ ಈಗ ಆ್ಯಕ್ಚುಲಿ ಒಂದು ಮಿನಿಮಮ್ ರಿಚಾರ್ಜ್ ಆಗಿಬಿಟ್ಟಿದೆ. ಇವಾಗ ರಿಚಾರ್ಜ್ ಮಾಡಿಲ್ಲ ಅಂತಂದ್ರೆ ಸಿಮ್ ಬಂದಾಗತ್ತೆ ಮೇಡಮ್, ಡೆಡ್ ಆಗೋ ಚಾನ್ಸಸ್ ಇದೆ. ಸೊ ಅದಕ್ಕೋಸ್ಕರ ಏನು ಮಾಡ್ತಾ ಇದ್ರು, 155 ರಿಚಾರ್ಜ್ ಇತ್ತು ಮಿನಿಮಮ್ ರಿಚಾರ್ಜ್, ಅದನ್ನು ಮಾಡ್ತಾ ಇದ್ರು. ಸೊ ಇವಾಗ ಅದನ್ನೆಲ್ಲ ತೆಗೆದುಬಿಟ್ಟು ಡೈರೆಕ್ಟ್ 200 ಮಾಡಿದ್ದಾರೆ. ಮಿನಿಮಮ್ 200 ಮಾಡಿದ್ದಾರೆ, 151 ತೆಗೆದುಬಿಟ್ಟಿದ್ದಾರೆ, 200 ಮಾಡಿದ್ದಾರೆ. ಸೊ ಏನಾಗ್ಬಿಡುತ್ತೆ, ಜನಸಾಮಾನ್ಯರಿಗೆ ಆ್ಯಕ್ಚುಲಿ ಒಂದು ಕಾಲ್ ಅಟ್ಲೀಸ್ಟ್ ಇನ್ಕಮಿಂಗ್ ಆದರೂ ಇಟ್ಕೋಬೋದಿತ್ತು, ಅದು ಇಲ್ಲ ಇವಾಗಿಲ್ಲ. ಅದು ಏರ್ಟೆಲ್ ಅಂತ ಜಸ್ಟ್ 10 days ಒಳಗೆ ನಮಗೆ ಇನ್ಕಮಿಂಗ್ ಔಟ್ ಗೋಯಿಂಗ್ ಎಲ್ಲ ಬರ್ತಾ ಇತ್ತು. ಇವಾಗ ಇನ್ನೊಂದು 240 ರೂಪೀಸ್ ರಿಚಾರ್ಜ್ ಇತ್ತು, ಅದು ಸಡನ್ಲಿ 60 ರೂಪೀಸ್ ಹೈಕ್ ಮಾಡಿ 299 ಮಾಡಿದ್ರು, 1.5 GB ಅದಕ್ಕೆ. ಸೊ ಆ್ಯಕ್ಚುಲಿ ಎಲ್ಲನೂ ಜಾಸ್ತಿನೇ ಆಗ್ತಾ ಇದೆ ಮೇಡಮ್. ಜನರದ ಆದಾಯ ಕಡಿಮೆ ಆಗ್ತಾ ಇದೆ, ಖರ್ಚು ವೆಚ್ಚ ಜಾಸ್ತಿ ಆಗ್ತಾ ಇದೆ ಅಂತ ಸಹಜವಾಗಿ. ಇನ್ನು ಸರ್, ನಿಮಗೆ ಈಗ ನೀವು ಇಷ್ಟು ಹೇಳಿದ್ರಿ, ಹೌದು. ಬಟ್ ಇದ್ರ ಜೊತೆಗೆ ಈಗ ಆದಾಯ ಕಮ್ಮಿ ಅಂದರೆ ಒಂದು ಕಡೆ ನಮ್ದು ಈಗ ಫ್ರೀ ಬಸ್ 2,000 ಇದೆಲ್ಲ ಕೊಟ್ಟಿದ್ದು, ಇದು ಸ್ಟಾಪ್ ಆಗ್ಬೇಕನ್ಸುತ್ತೆ ಅಥವಾ ಇನ್ನೂ ಕಂಟಿನ್ಯೂ ಆಗ್ಬೇಕನ್ಸುತ್ತೆ? ಆ್ಯಕ್ಚುಲಿ ಮೇಡಮ್ ನೋಡಿ ಮೇಡಮ್, ಹೇಗಿದೆ ಸಹಜವಾಗಿ ನಾವೇ ಒಂದು ಪರ್ಸ್ನಲಾಗಿ ವಿಚಾರ ಮಾಡೋಣ. ನಮ್ಮ ಹತ್ರ ದುಡ್ಡಿದೆ ಅಂತ ಹೇಳಿ ನಾವು ಅನವಶ್ಯವಾಗಿ ಖರ್ಚು ಮಾಡಿದ್ರೆ
ಕುಂತ ತಿಂದ್ರೆ ಕುಡಿಕೊಳ್ಳ ಸಾಳಲ್ಲ ಅಂತ ಒಂದು ಶಾಸ್ತ್ರನೇ ಇದೆ ಮೇಡಮ್ ಅಲ್ವಾ. ಸೊ ಅದೇ ರೀತಿ ನಮ್ದು ಬೊಗ್ಗಸ ನಮ್ಮದೇ ಕರ್ನಾಟಕದ ಆಸ್ತಿನೇ ಹಾನಿ ಆಗ್ತಾ ಇದೆ. ಯಾರಿಂದ ಆಸ್ತಿ ಆಗಿರೋದು? ನಮ್ಮಂಥ ಜನಸಾಮಾನ್ಯರಿಂದನೇ ಆಸ್ತಿ ಆಗಿರೋದು. ನಾವು ಕಟ್ಟುವಂಥ ತೆರಿಗೆ ಹಣದಿಂದನೇ ಅವರು ಇವತ್ತು ಸರ್ಕಾರ ನಡೆಸ್ತಾ ಇರೋದು. ಸೊ ಆ ಸರ್ಕಾರನ ನಮ್ಗೆ ಯಾರ್ದು ಅಭಿಪ್ರಾಯ ಇಲ್ಲದೆ ಅವ್ರಿಗೆ ಹೆಂಗೆ ಮನಸ್ಸು ಬಂದಂಗೆ ಅವರು ಬಸ್ ಫ್ರೀ ಮಾಡಿದ್ರು, ಇನ್ನೊಂದು ಫ್ರೀ ಕೊಟ್ಟರು, ಮತ್ತೊಂದು ಫ್ರೀ ಕೊಟ್ಟರು ಅಂತ ಹೇಳಿದ್ರೆ ನಾಳೆ ಅಲ್ಲಿ ಯಾರ ಹತ್ರ ವಸೂಲಿ ಮಾಡೋದು? ನಮ್ಮ ಹತ್ರನೇ ವಸೂಲಿ ಮಾಡೋದು. ಹೌದು, ಅದೇ ಇದೇ ರೀತಿಯಲ್ಲಿ ಕರೆನ್ಸಿ ರೇಟು, ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿ ಸಹಜವಾಗಿದೆ ನಿಜ. ಈಗ ದಿನ ಉಪಯೋಗಿ ವಸ್ತುಗಳು ಜಾಸ್ತಿ ಆಗಿದೆ. ನಿಮ್ಗೆ ಏನಾದ್ರು ಗೊತ್ತಿರಬಹುದಾ ಅದ್ರ ಬಗ್ಗೆ? ಅದ್ರ ಬಗ್ಗೆ ಏನ್ ಅನ್ಸುತ್ತೆ? ಈಗ ಮನೇಲಿ ಹೇಳ್ತಾ ಇರ್ತಾರೆ ಈ ತರ ಜಾಸ್ತಿ ಆಗಿದೆ, ಅದ್ರ ಬಗ್ಗೆ ಏನ್ ಅನ್ಸುತ್ತೆ? ಈಗ ಮನೇಲಿ ಹೇಳೋದ್ರಿಂದ ನಾವೇ ತೊಗೊಂಡೋಗ್ತೀವಿ ಮೇಡಮ್, ನಾವೆಲ್ಲ ಮಾರ್ಕೆಟಿಂಗ್ ಮಾಡ್ತಾ ಇರ್ತೀವಲ್ಲ, ಎಲ್ಲ ಅಕ್ಕಡಿ ಕಾಳೆಲ್ಲ ರೇಟ್ ಜಾಸ್ತಿ ಆಗಿದೆ, ತೊಗರಿ ಬೇಳೆ ಜಾಸ್ತಿ ಆಗಿದೆ, ಪ್ರತಿಯೊಂದು ಕಿರಾಣಿ ವಸ್ತು ಎಲ್ಲ ಜಾಸ್ತಿ ಆಗಿದ್ದಾವೆ. ಸೊ ಸಹಜವಾಗಿ ಏನಿದೆ, ಒಬ್ಬ ಮನುಷ್ಯ ಒಂದು ಸಂತೆ ಹೆಂಗೆ ಮಾಡ್ತಾಯಿದ್ರು 15 ದಿವಸಕ್ಕೆ ಒಂದ್ಸಲ ಮಾಡ್ತಾಯಿದ್ರು. ಸೊ ಒನ್ ಟೈಮ್ ಬಲ್ಕಲ್ಲಿ ಪರ್ಚೇಸ್ ಮಾಡೋದು ಏನಾಗಿದೆ, ಇವಾಗ ಡೈಲಿ ನಮ್ಗೆ ಎಷ್ಟು ಬೇಕಪ್ಪ ಇವತ್ತು ಪಾವು ಕೆಜಿ ತೊಗೊಂಡ್ಬಂದು ಮನೆ ಸಾಗಾಟ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಹೌದು ಮೇಡಮ್, ಸಹಜವಾಗಿ. ಮತ್ತು ಇನ್ನೊಂದು ಏನಾಗಿದೆ, ಬಸ್ ಫ್ರೀ ಮಾಡುವಂಥದ್ದು ಅವಶ್ಯಕತೆನೇ ಇಲ್ಲ ಮೇಡಮ್. ನಿಜ. ಜನರಿಗೆ ಏನು ಬೇಕು ಇವಾಗ? ಶಿಕ್ಷಣಕ್ಕೆ ಒತ್ತು ಕೊಡಬೇಕಿತ್ತು ಅಲ್ವಾ? ಶಿಕ್ಷಣಕ್ಕೆ ಒತ್ತು ಕೊಟ್ಟರೆ ಅದೇ ದೊಡ್ಡ ಆಸ್ತಿ ಇವಾಗ ಈಗಿನ ಸಂದರ್ಭದಲ್ಲಿ. ಇವಾಗ ಮುಂದೆ ಭವಿಷ್ಯಕ್ಕೆ, ಇವಾಗಿನ ಎಲ್ಲ ಹುಡುಗರೇ ಮುಂದೆ ಭವಿಷ್ಯ ಅಲ್ಲ, ಅವ್ರಿಗೆ ಅದಕ್ಕೇನು ಮಾಡಲಿಲ್ಲ, ಶಿಕ್ಷಣಕ್ಕೇನು ಒತ್ತು ಕೊಡಲಿಲ್ಲ. ಬುಕ್ಸ್ ಫ್ರೀ ಮಾಡಬೇಕಿತ್ತು. ಅಥವಾ ಯಾರಿಗಾದ್ರೂ ಬಡ ವಿದ್ಯಾರ್ಥಿಗಳು ಸಾಕಷ್ಟು ವಿದ್ಯಾವಂತರಿರ್ತಾರೆ, ಪ್ರತಿಭಾವಂತರು ಇರ್ತಾರೆ, ಅಂಥವ್ರಿಗೆಲ್ಲ ಫ್ರೀ ಶಿಕ್ಷಣ ಕೊಡಬೇಕಿತ್ತು, ಸ್ಕಾಲರ್ಶಿಪ್ ಜಾಸ್ತಿ ಮಾಡಬೇಕಿತ್ತು. ಅದಕ್ಕೆಲ್ಲ ಎನ್ಕರೇಜ್ ಕೊಡೋದು ಬಿಟ್ಟು ಬಸ್ ಫ್ರೀ ಮಾಡಿದರೆ ಏನು ಇಲ್ಲ. ನಿಜ, ಅದು ಆದಷ್ಟು ಬೇಗ ಬಂದಾಗ್ಲಿ ಅಂತ ಡೆಫಿನೆಟ್ಲಿ ಬಂದ್ ಆಗಬೇಕು. ಮುಂದಿನ CM ಆಗಿದ್ರೆ ಏನ್ ಮಾಡಕ್ ಬಯಸ್ತಾ ಇದ್ರಿ ಮೇಡಮ್? ಇದು ಚೇಂಜಸ್ ಆಗಿ ನಾಯಕ್ ಫಿಲ್ಮ್ ತರ ಆಗ್ಬಿಡ್ತಲ್ಲ ಇದು, ಒಂದು ಅನಿಲ್ ಕಪೂರ್ ತರ. ಏನಾದ್ರು ಒಂದಿನ ಎಕ್ಸಿಬಿಷನ್ ಅಲ್ಲಿ ಒಂದು ದಿನ CM ಆಗಿದ್ರೆ ನೀವು ಏನ್ ಪ್ರಯತ್ನ ಪಡ್ತಿದ್ರಿ? ಚೇಂಜಸ್ ಮಾಡ್ಬೇಕಂತ ಇದ್ರೆ? ಮೇಡಮ್, ನನಗೆ ಒಂದಿನ CM ಅಂತ ನಾನು ಜಸ್ಟ್ ಯೋಚನೆ ಮಾಡ್ತಾ ಇದ್ದೀನಿ. ಒಂದಿನ CM ಆದ್ರೆ ಯಾರ ಹತ್ರ ಸಮಸ್ಯೆ ಏನಿದೆಯಲ್ಲ, ಮೂಲಭೂತ ಸೌಕರ್ಯಗಳಿಲ್ಲ ಜನರಿಗೆ, ಮೂಲಭೂತ ಸೌಕರ್ಯಗಳಿಗೆ ಫಸ್ಟ್ ನಾವು ಒತ್ತು ಕೊಡಬೇಕು. ಅದಾದ ನಂತರ ಕೆಲವೊಂದು ಕರಪ್ಷನ್ ನಡೀತಾ ಇದಾವೆ, ಅನವಶ್ಯವಾಗಿ ಕರಪ್ಷನ್ ನಡೀತಾ ಇದಾವೆ. ಆ ಕರಪ್ಷನ್ಗೆ ಕಠಿಣವಾದಂಥ ಕ್ರಮ ತೊಗೊಂಬರ್ಬೇಕು, ಕಾನೂನು ಕ್ರಮ ತೊಗೊಂಬರ್ಬೇಕು. ಅದಕ್ಕೆ ಕಾನೂನಿನ ಕ್ರಮ ಅಷ್ಟೇ ತೊಗೊಂಬರೋದಲ್ಲ, ಕಾನೂನು ಬದಲಾವಣೆ ಆಗಬೇಕು. ಶಿಕ್ಷೆ ಒಂದು ಏನಿದೆಯಲ್ಲ ಅದು ಬದಲಾವಣೆ ಆಗಬೇಕು. ಶಿಕ್ಷೆ ಕೊಡೋದು ಜಸ್ಟ್ 6 ತಿಂಗಳಾಗಿದ್ದಾರಲ್ಲ, ಒಂದು ಕಠಿಣ ಕಾನೂನು ತೊಗೊಂಬಂದು ಕಠಿಣ ಶಿಕ್ಷೆ ಅವ್ರಿಗೆ ಕೊಟ್ಟರೆ ಇದು ಕರಪ್ಷನ್ ಬಂದಾಗುತ್ತೆ. ಮೇನ್ ಏನಾಗಿದೆ ಮೇಡಮ್, ಒಂದು ಸಣ್ಣ ಪುಟ್ಟ ಕೆಲಸಕ್ಕೆ ಏನಾದರೂ ಹೋದರೆ ದುಡ್ಡು ನಾವು ತೆಗಿಲಾರ್ದು ಯಾವುದೂ ಕೆಲಸ ಆಗೋದಿಲ್ಲ. ಯಾವುದೇ ಒಂದು ನಗರಸಭೆ ಅಂತ ಎಲ್ಲಾದರೂ ಒಂದು ಕೆಲಸ ಅಂತ ಹೋದ್ರಿ ನೀವು ಸಿಟಿ ಸರ್ವೆಯಲ್ಲಿ, ಸೊ ಅದು ಜಾಸ್ತಿ ಆಗಿದೆ, ಆಗ್ಬೇಕು ಮೇಡಮ್. ಇಂಥವೆಲ್ಲ ಆಗಿದಾವೆ. ಇದೇನಾಗಿದೆ, ಅದು ಪಾರಂಪರಿಕವಾಗಿ ನಡೀತಾನೆ ಬರ್ತಾ ಇದೆ. ಅದಕ್ಕೆ ಕಡಿವಾಣ ಹಾಕ್ಬೇಕು ಫಸ್ಟ್. ಮತ್ತು ಸರ್ಕಾರ ಕೆಲಸ ದೇವ್ರ ಕೆಲಸ ಅಂತ ಹೇಳ್ತೀವಿ ನಾವು. ದೇವಸ್ಥಾನಕ್ಕೆ ಹೋದ್ರೆ ದೇವ್ರು ನಮ್ಗೆ ದುಡ್ಡು ಕೇಳಲ್ಲ, ಭಕ್ತಿಯಿಂದ ನಾವು ಏನು ಕೊಡ್ತೀವಿ ಅದನ್ನು ತಗೊಳ್ತಾರೆ. ಹೌದು. ಸೊ ನಾವು ಭಕ್ತಿ, ಅದಕ್ಕೆ ದೇವ್ರ ಕೆಲಸ ಅಂದ್ರೆ ದೇವ್ರ ಕೆಲಸ ತರಾನೇ ಆಗ್ಬೇಕು ಸರ್ಕಾರದ ಕೆಲಸ ಯಾವಾಗಲೂ. ಎಲ್ಲಿಯೂ ಕೂಡ ಕರಪ್ಷನ್ ಬಂದಾಗಬೇಕು. ಮತ್ತು ಮೂಲಭೂತ ಸೌಕರ್ಯಗಳಿಗೆ ನಾವೆಲ್ಲ ಒತ್ತು ಕೊಡಬೇಕು. ಮತ್ತು ಶಿಕ್ಷಣ ಜಾಸ್ತಿ ಒತ್ತು ಕೊಡಬೇಕು. ಮತ್ತು ಬಡ ವಿದ್ಯಾರ್ಥಿಗಳು ಮತ್ತು ಬಡವರು ಎಲ್ಲಿದ್ದಾರಲ್ಲ ಆ ಕಡೆ, ಆ ಕ್ಷೇತ್ರದಲ್ಲಿ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಬೇಕು. ಮತ್ತು ಸಾಕಷ್ಟು ಕಡೆ ಇನ್ನೂ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಿಲ್ಲ. ಆ ಡೆವಲಪ್ಮೆಂಟ್ ಕಡೆ ಸ್ಥಗಿತವಾಗಿದ್ದಾವೆ. ಯಾವುದೋ ಒಂದು ಕೆಲಸ ಅಮೆಗತಿಲ್ ಸಾಕ್ತಾ ಇದೆ, ಅದಕ್ಕೆ ಒಂದು ಸ್ವಲ್ಪ ನಾವು ಜಾಸ್ತಿ ಫಸ್ಟ್ ಒತ್ತು ಕೊಡಬೇಕು. ಮತ್ತೇನಿದೆ ಮೇಡಮ್, ಫಸ್ಟ್ ನಮ್ಮದು ದೇಶ ಸುಧಾರಣೆ ಆಗೋಕ್ಕಿಂತ ಫಸ್ಟ್ ನಮ್ಮ ಓಣಿ ಸುಧಾರಣೆ ಆಗಬೇಕು. ನಾವಿರುವಂಥ ಕ್ಷೇತ್ರ, ನಾವಿರುವಂಥ ವಾತಾವರಣ ಮೊದಲು ಸುಧಾರಣೆ ಆಗಬೇಕು. ಆಟೋಮೆಟಿಕ್ಲಿ ನಮ್ಮ ಆ ಒಂದು ಓಣಿಯಿಂದ ಒಂದು ಏರಿಯಾ ಸುಧಾರಣೆ ಆಗುತ್ತೆ, ಆ ಏರಿಯಾದಿಂದ ಒಂದು ಊರು ಸುಧಾರಣೆ ಆಗುತ್ತೆ. ಆಟೋಮೆಟಿಕ್ ನಮ್ಮ ಕರ್ನಾಟಕ ಬಂದರೆ ನಮ್ಮ ದೇಶನೂ ಆಟೋಮೆಟಿಕ್ ಆಗುತ್ತೆ. ಹೌದು, ಕರೆಕ್ಟ್. ಒಂದೊಂದಿಂದ ಸ್ಟೆಪ್ಸ್ ಬೈ ಸ್ಟೆಪ್ ಕರೆಕ್ಟ್ ಹೋಗ್ಬೇಕು. ನಿಜ. ಯಾವ್ದು ನಮ್ಗೆ ಸಮಸ್ಯೆ ಕಾಣ್ತಾ ಇಲ್ಲ, ಆ ಸಮಸ್ಯೆ ಬಂದ ಪರಿಹಾರ ಹುಡುಕುವಂತ ಕೆಲಸ ಆಗಬೇಕು. ಏನು ದಿನ ಉಪಯೋಗಿ ವಸ್ತುಗಳೆಲ್ಲ ಜಾಸ್ತಿ ಆಗಿದೆ, ಅದ್ರ ಬಗ್ಗೆ ಜನ ಏನಂತ ಹೇಳ್ತಾರೆ? ಏನಾದರೂ ಎಲ್ಲ ಗೌರ್ಮೆಂಟ್ಗೆ ಸಿದ್ದರಾಮಯ್ಯ ಏನೆಲ್ಲ ಹೆಚ್ಚಿಗೆ ಮಾಡಿದ್ರು, ಬ್ಯಾಳಿ ಹೆಚ್ಚಿ, ಅಕ್ಕಿ ಎಲ್ಲ ಹೆಚ್ಚಿಗೆ ಆಗಿತ್ತು. ಪೈಸಲ್ಲಿ ಮಾಡಿದ್ರೆ ಅಡ್ಡಿಲ್ಲ, ದುಡ್ಡಲ್ಲಿ ಮಾಡ್ಬಿಟ್ರು. ಇನ್ನು ಸರ್, ನೀವು ಆಂಡ್ರಾಯ್ಡ್ ಮೊಬೈಲ್ ಯೂಸ್ ಮಾಡ್ತಾನೆ ಇರ್ತೀರಾ. ಈಗ ಕರೆನ್ಸಿ ರೇಟ್ ₹100 ಡಬಲ್ ಮಾಡಿಬಿಟ್ರು ನೋಡ್ರಿ. ನಿಮ್ಗೆ ಏನನ್ಸುತ್ತೆ ಅದ್ರ ಬಗ್ಗೆ? ಭಾಳ ಬೇಜಾರಾದ್ರೆ, ಅದೊಂದು ಭಾಳ ಬೇಜಾರಾಗಿದೆ. ಫಸ್ಟ್ ಯಾವಾಗಲೂ ಆಗಿದ್ದಿಲ್ಲ ರೀ, ಇದು ಫಸ್ಟ್ ಟೈಮ್ ಇದು ನಾವು ಕೇಳಿದ್ದು. ನಾವು ಫಸ್ಟ್ ಟೈಮ್ ಆಗ್ತಾ ಇರೋದು ಅಂಥದ್ದು. ನೀವೇನು ಹೇಳಕ್ ಬಯಸ್ತೀರಾ ನಮ್ಮ ಒಂದು ಗೌರ್ಮೆಂಟಿಗೆ ಇದ್ರ ಬಗ್ಗೆ? ಅಂದರೆ ಕರೆನ್ಸಿ ರೇಟ್ ಒಂದೇ ಸಲ ಹೆಚ್ಚಿಗೆ ಮಾಡಿರೋಂಥದ್ದು ಜನಸಾಮಾನ್ಯರಿಗೆ ಏನು ಕಷ್ಟ ಆಗ್ತಾ ಇರ್ಬೋದು? ಅಂದರೆ ದುಡಿಮೆ ಅದೇ ತಕ್ಕಂತ ಆಗ್ತಾ ಇದೆ, ಹೇಗೆ ಅನ್ನಿಸ್ತಾ ಇದೆ ನಿಮಗೆ? ಅದೇ ರೀ, ಎಲ್ಲೇ ಲೂಟಿ ಮಾಡಿ ಯಾರಿಗಾರು ಹಂಚಾಕತ್ತಾರಲ್ರಿ ರೊಕ್ಕ, ಅದು ಯಾಕೆ ಮಾಡಬೇಕು ಅವರು? ಈಗ ಎಲ್ಲೇ ನಮ್ಮ ಕಡೆ ಲೂಟಿ ಮಾಡಕತ್ತಾರೆ, ಎಲ್ಲ ಲೂಟಿ ಮಾಡಿ ಹಂಚಿ ಇದು ಮಾಡಕತ್ತಾರೆ. ಉಪಯೋಗ ಇಲ್ಲ ರೀ, ಅದು ಏನು ಯೂಸ್ ಇಲ್ಲ, ಉಪಯೋಗ ಇಲ್ಲ. ಹಂಗೆಲ್ಲ ಮಾಡಬಾರ್ದು. ಯಾವುದೂ ಗೌರ್ಮೆಂಟ್ ಮಾಡಿಲ್ಲ ರೀ ಇಂತಾಗ. ಈ ಫಸ್ಟ್ ಟೈಮ್ ಸಿದ್ದರಾಮಯ್ಯ ಗೌರ್ಮೆಂಟ್ ಬಂದು ಇಷ್ಟು ಪ್ರಾಬ್ಲಮ್ ಆಗ್ತಾ ಇದೆ. ಇದೆಲ್ಲ ಆಗ್ತಾರೆ ಮಿಡಲ್ ಕ್ಲಾಸ್ ಅವರು, ಲೋವರ್ ಕ್ಲಾಸ್ ಅವ್ರಿಗೆ ಭಯಂಕರ ಪೇಟಾಗಿತ್ತು ರೀ ಪಾಪ, ಆಗ್ತಾರೆ. ಭಾಳ ಪೇಟಾಗಿದೆ. ನಿಜ ಸರ್. ಸರ್, ನೀವೇನಾದರೂ ಒಂದಿನದ ಮಟ್ಟಿಗೆ CM ಆಗಿದ್ರೆ, ಮುಖ್ಯಮಂತ್ರಿ ಆಗಿದ್ರೆ, ಏನು ಬದಲಾವಣೆ ಮಾಡಕ್ಕೆ ಪ್ರಯತ್ನ ಪಡ್ತಾ ಇದ್ರಿ?
ನಾವು ಅಷ್ಟೇ CM ಸ್ಥಾನಕ್ಕೆ ನಾವು ಹೋಗೋದಿಲ್ಲ ಬಿಟ್ರೆ. ಅಲ್ಲ ಏನಾದ್ರು ಬದಲಾವಣೆ ಮಾಡ್ಬೇಕಂತ ಇದ್ರೆ ನಮ್ಮ ಮೋದಿಯವ್ರು ಏನು ಮಾಡ್ತಾರೆ ಅವ್ರ ಫಾಲೋವರ್ ನಾವು ಇದ್ದೇವೆ, ಮೋದಿಯವ್ರ ಫಾಲೋವರ್, ಮೋದಿ ಏನು ಡಿಶ್ ಅಂತ ನಾವು ಅದಕ್ಕೆ ಒಪ್ಪಿದ್ದೀವಿ. ಅಂತದ್ದು ಏನಾದ್ರು ಒಳ್ಳೇದಲ್ಲ ನೀವು ಒಳ್ಳೇದೇನೆ ಮಾಡ್ತೀವಿ. ನಮ್ಮ ಸ್ವಾರ್ಥ ಸಲುವಾಗಿ ಯಾವುದು ಮಾಡೋದಿಲ್ಲ ರೀ. ದೇಶ ಸಲುವಾಗಿ ಧರ್ಮ ಸಲುವಾಗಿ ನಾವು ಇದು ಮಾಡ್ತೇವೆ ಮಾಡೋದನ್ನ. ಸರ್ ಇನ್ನೂ 2,000 ರೂಪಾಯಿ ಬರ್ತಾ ಇತ್ತು ಹೆಣ್ಮಕ್ಳಿಗೆ, ಸೊ ಅದು ಬರ್ತಾ ಇಲ್ಲ. ಒಳ್ಳೇದಾಯ್ತಾ ಕೆಟ್ಟದಾಯ್ತಾ? ಈಗ 2,000 ರೂಪಾಯಿ ಬರ್ಬೇಕಿತ್ತ ಬೇಡ? ಏಜ್ ಆಗಿದ್ದವ್ರಿಗೆ ನಡೀತೈತ್ರಿ. ಈಗ ಏಜ್ ಆದವ್ರಿಗೆ 60 ವರ್ಷ ಮ್ಯಾಗ ಅವ್ರು ಕೊಡ್ಬೇಕ್ರಿ. ಬಾಕಿ ಅವ್ರು ಕೊಡೋ ಏನು ಜरूरत ಅದು ಏನಕ್ಕೆ ಬೇಕು ಅಂತ? ಹೌದು, ಕೊಡಬಾರ್ದ್ರಿ. ಅದು ಏನು ಪ್ರಯೋಜನ ರೀ? ಅದು ದುಡಿಬೇಕ್ರಿ. ಮನುಷ್ಯ ಹೆಣ್ಣು ಆಗಲಿ ಗಂಡಲ್ಲಿ ದುಡಿದು ಇದು ಮಾಡ್ಬೇಕು. ಗೌರ್ಮೆಂಟ್ ರೊಕ್ಕ ಬರ್ತಂದ್ರೆ ದುಡಿಯಾಕೆ ಹೋಗೋದಿಲ್ಲ. ಯಾಕೆ ದುಡಿತಾರ? ಹೋಗೋದಿಲ್ಲ. ಹೋಗೋದಿಲ್ರಿ. ಮತ್ತೆ ಆರಾಮ ಮನ್ಯಾಗ ಕುಂತ TV ನೋಡ್ಕೊಂಡು ರೊಕ್ಕ ಬಂದು ಚೈನಿ ಹೊಡ್ಕೊಂಡು ಹೋಗ್ಬಿಡ್ತಾರೆ ರೀ. ಅವರು ದುಡಿಬೇಕ್ರಿ. ಮನುಷ್ಯರ ದುಡಿದು ಇದು ಹೆಬಿಟ್ ಹಾಕೈತ್ರಿ. ಅಂದ್ರೆ ಕಷ್ಟಪಟ್ಟು ದುಡಿದ್ರೆ ಒಳ್ಳೇದ್ರಿ. ಕಷ್ಟಪಟ್ಟು ದುಡಿಬೇಕ್ರಿ. ಗೊತ್ತಿದೆ ನಿಮಗೆ ಬೆಲೆ ಏರಿಕೆ ಆಗ್ತಾ ಇದೆ, ಜೊತೆಗೆ ಪೆಟ್ರೋಲ್ ಮತ್ತೆ ಡೀಸೆಲ್ ರೇಟು ಕೂಡ ಜಾಸ್ತಿ ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ಜನಾಭಿಪ್ರಾಯ, ಹಾಗೆ ನಿಮ್ಮ ಅಭಿಪ್ರಾಯ ಏನು? ಒಳ್ಳೇದಾಯ್ತಾ ಕೆಟ್ಟದ್ದಾಯ್ತಾ ಅಂತ? ಒಳ್ಳೇದು ಕೆಟ್ಟದ್ದು ಅಂತ ಮಾತೇನು ಇಲ್ರಿ ಇದ್ರಾಗ. ಈಗ ಜನರು ಸ್ವಲ್ಪ ಈ ರೇಟ್ ಏರಿದ್ದಕ್ಕೆ ನಮ್ಮ ಮೇಲೆ ರೇಗ್ತಾರೆ ಅಷ್ಟೇ. ಕರೆಕ್ಟ್ ಸರ್. ರೇಟ್ ಯಾಕೆ ಏರಿಸ್ತೀರಿ ನೀವು ಅಂತ. ನಮಗೆ ಸಂಬಂಧ ಇಲ್ಲ. ಇವತ್ತು ರೇಟ್ ಹೆಂಗೆ ಬಂದು ಹಂಗೆ ಮಾರೋದು ನಮ್ಮ ಕೆಲಸ ರೀ ಅಂತ ನಾವು ಹೇಳ್ತೀವಿ. ಹೌದು ಸರ್, ನಿಜ. ಅದು ನಿಮ್ಮ ಕರ್ತವ್ಯ ಆಗಿರುತ್ತೆ. ಅಷ್ಟೇ. ಈಗ ನಾವು ಗಿರಾಕಿಗೆ ರೇಟ್ ಬಂದಂಗೆ ಕೊಡ್ತೀವ್ರಿ ನಾವು ಅಂತ ಹೇಳ್ತೀವಿ. ಈಗ ಕಡಿಮೆ ಆಗಿದ್ದು ಕಡಿಮೆನೂ ಮಾಡಿ ಕೊಡ್ತೀವಿ, ಹೆಚ್ಚಿಗೆ ಆಗಿದ್ದೆ ಹೆಚ್ಚಿಗೆ ಅಂತ ಹೇಳ್ತೀವಿ. ಅದು ಸಂಬಂಧನೇ ಇರಲ್ಲ. ನಿಜ ಸರ್. ಮಾರ್ಕೆಟ್ ಅಲ್ಲ. ಈಗ ಹೆಚ್ಚಿಗೆ ಕಡಿಮೆ ಹೇಳ್ಯಾರ, ನಾವು ಹೆಚ್ಚಿಗೆ ಹೇಳಿ ಅಂದ್ರೆ ಮತ್ತೊಂದು ಕಡೆ ಕಡಿಮೆ ಕೊಡ್ತಾರ ಅಲ್ಲಿ ತೊಗೊಂತಾರೆ. ಅಲ್ಲಿ ಹೋಗ್ತಾರೆ. ಹೌದು, ಮಾರ್ಕೆಟ್ ಎಲ್ಲೇ ಕೇಳ್ತಿರ್ತಾರೆ. ಎಲ್ಲರೂ ಕರೆಕ್ಟ್ ರೇಟ್ಲೆ ಕೊಟ್ಟರೆ ತೊಗೊಂತಿರ್ತಾರೆ. ನಿಜ ಸರ್. ಇನ್ನು ಈ ಒಂದು ಪೆಟ್ರೋಲ್ ಏರಿಕೆ ಆಗಿರೋದು ನಿಮ್ಗೆ ಏನಾದರೂ ಹೊಡ್ತಾ ಬಿದ್ದಿದೆಯಾ ನಿಮ್ಮ ಒಂದು ಕೆಲಸಕ್ಕೆ? ಇಲ್ಲ, ಮತ್ತೆ ರೇಟೇ ಸ್ವಲ್ಪ ಹೆಚ್ಚಿಗೆ ಹಾಕೊಂತ ಹೋಗತ್ತಲ್ರಿ. ಇವಾಗ ಅದೇ ಪೆಟ್ರೋಲ್ ರೇಟ್ ಈಗ 101 ಇದ್ದಿದ್ದು 103 ಆಗಿದೆ. ಇಲ್ಲ, ಈಗ ಬಾಡಿಗೆದವರು ಈಗ ಅವ್ರ ಪೆಟ್ರೋಲ್ ಹೆಚ್ಚಿಗೆ ಆದಕ್ಕೆ ಬಾಡಿಗೆ ತಗೊಳ್ಳೋರು 50 ರೂಪಾಯಿ ತಗೊಂತಾರ ಅಂದ್ರೆ 60 ರೂಪಾಯಿ ತಗೊಂತಾರೆ. ಹೌದು, ಅಷ್ಟೇ ಒಂದು ಮತ್ತದು ಅಲ್ಲಿ ಕೊಟ್ಟಿದ್ದು ಇಲ್ಲಿ ಹೋಯ್ತು ನಂಗೆ. ಏನು ಬೆಲೆ ಏರಿಕೆ ಆಗಿದೆ, ಏನು ಪೆಟ್ರೋಲು ಡೀಸೆಲ್ ರೇಟ್ ಜಾಸ್ತಿ ಆಗಿದೆಲ್ಲ, ಸೊ ಇದಕ್ಕೆ ನಿಮ್ಗೆ ಏನಾದರೂ ಹೊಡ್ತಾ ಬಿದ್ದಿದೆಯಾ? ಅದು ಏರಿಕೆ ಜಾಸ್ತಿ ಆಗಿದ್ದು ಒಳ್ಳೇದಾಯ್ತಾ ಕೆಟ್ಟದಾಯ್ತಾ ಸರ್? ಇಷ್ಟು ದಿನ ತುಟ್ಟಿ ಐತ್ರಿ. ಈಗ ರೈತರ ತರಕಾರಿ ಬರ್ತೈತಲ್ರಿ, ಕಮ್ಮಿ ಆಗ್ತೈತೆ ರೀ. ಇನ್ನು ಕಮ್ಮಿ ಆಗಿದೆ? ಇನ್ನು ಮೇಲೆ ಕಮ್ಮಿ ಆಗ್ತೈತೆ ರೀ. ಅಂದರೆ ಯಾಕೆ ಸರ್? ಅಂದರೆ ಇವಾಗ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ ಅಲ್ಲ? ಸಂಬಂಧ ಇರೋದಿಲ್ಲ ರೀ. ರೈತರು ಬೆಳೆದ್ರೆ ಈಗ ತರಕಾರಿ ಬಂತಂದ್ರೆ ಕಮ್ಮಿ ಆಗ್ತೈತೆ ರೀ. ಟ್ರಾನ್ಸ್ಪೋರ್ಟ್ ಜಾಸ್ತಿ ಆಗ್ತಾವ್ರಿ. ಅದು ದೊಡ್ಡವ್ರಿಗೆ ಹೊಡ್ತಾ ಬೀಳೋದು. ದೊಡ್ಡವರಿಗೆ ಹೊಡೆತ ಬೀಳುತ್ತೆ ಅಂತ ನೀವು ಹೇಳ್ತಾ ಇದ್ದೀರಾ. ಅಂದರೆ ಸರ್ ಈಗ ನಿಮ್ಗೆ ಅಂದರೆ ಇವಾಗ ನೀವು ಇದನ್ನು ತರಿಸ್ತೀರಾ, ಲೋಡಲ್ಲಿ ಗಾಡೀಲಿ ತರಿಸ್ತೀರಾ, ಸೊ ನಿಮ್ಗೆ ಏನಾದರೂ ಏರಿಕೆ ಮಾಡಿದಾರಾ? ಅಂದರೆ ಇವಾಗ ಏನು ಪೆಟ್ರೋಲ್ ಏರಿಕೆಯಿಂದ ತರಕಾರಿ ಬರ್ತೈತಲ್ರಿ ಮೇಡಮ್, ಈಗ ಎಲ್ಲರೂ ಮಳೆ ಆಗೈತ್ರಿ. ಹೌದು, ಎಲ್ಲರೂ ಬಿತ್ತಾರೆ. ಇವಾಗ ತರಕಾರಿ ಬರ್ತೈತ್ರಿ. ಹೌದು, ಸಸ್ತಾ ಆಕೈತ್ರಿ. ಸಸ್ತಾ ಆಗತ್ತೆ ಅಂತ. ಬೇಸಿಗೆ ಇರ್ತೈತಲ್ಲ ಅವಾಗ ತುಟ್ಟಿ ಆಗತ್ತೆ ಅಂತ. ಇವಾಗ ಮಳೆ ಇರೋದಕ್ಕೆ ಚಲೋ ಆಗತ್ತೆ ಅಂತ ನೀವು ಹೇಳ್ತೀರಾ. ಮಳೆ ಬಂತಂದ್ರೆ ಎಲ್ಲ ತರಕಾರಿ ಸಸ್ತಾ ಆಗತ್ತೆ. ಇಷ್ಟ ರೀ ಅದು. ರೇಟು ಜೂನ್ ಜುಲೈ 3ರಿಂದ 50 ರೂಪಾಯಿ 100 ರೂಪಾಯಿ ಜಾಸ್ತಿ ಆಗಿದೆ. ಅದ್ರ ಬಗ್ಗೆ ಏನು ಹೇಳಕ್ ಪ್ರಯತ್ನ ಪಡ್ತೀರಾ? ಭಾಳ ಹೊಡ್ತಾ ಕೊಟ್ಟಂಗೆ ಆಗೈತಿ ರೀ. ಕಷ್ಟ ಆಗಿದೆ. ಫ್ರೀ ಅನ್ಕೊಂಡ್ರಿ ಇಷ್ಟು ದಿನ, ಈಗೆಲ್ಲ ಒಮ್ಮಿಕ್ಲೆ ರೇಟ್ ಏರಿಸ್ಬಿಟ್ಟಾರೆ ಆಗಿದೆ. ಇನ್ನು ಅನ್ಲಿಮಿಟೆಡ್ ನೆಟ್ಟು ಆಗಸ್ಟಿಂದ ಹೋಗ್ಬಿಡುತ್ತೆ. ಆಗಸ್ಟಿಂದ ಅದು ಖಾಲಿ. ಸೊ ಅದ್ರ ಬಗ್ಗೆ ಏನು ಹೇಳಕ್ ಪ್ರಯತ್ನ ಪಡ್ತೀರಾ? ಅಂದ್ರೆ ಸ್ಟಾರ್ಟಿಂಗ್ ಎಲ್ಲ ಫ್ರೀ ಕೊಟ್ಬಿಟ್ರು. ವ್ಯಾಲ್ಯೂ ಅಂದ್ರೆ ಫೋನ್ ಬಂದು 5G ಎಲ್ಲ ಯೂಸ್ ಮಾಡ್ಲಿ ತಗೊಳ್ಳಿ ಎಲ್ಲ ಫೋನ್ ಅಂತೇಳಿ ಮಾಡಿದಾರೆ. ಈಗ ಮತ್ತೆ ಈಗ ಎಲ್ಲ ಇದೇ ರಿಸೇಲ್ ಆಯ್ತಲ್ರಿ, ಎಲ್ಲ ಮತ್ತೆ ಈಗ ಬಂದ್ ಮಾಡ್ತಾ ಇದಾರೆ. ಅಂದ್ರೆ ಈ ಕರೆನ್ಸಿ ಹಾಕೋದು ಈಗ ನೀವು ಸ್ಟೂಡೆಂಟ್ಸು, ನಿಮ್ಗೆ ಏನಾದ್ರು ಕಷ್ಟ ಆಗ್ತಾ ಇದೆಯಾ? ಆಗ್ತೈತ್ರಿ. ಮತ್ತೆ ಒಮ್ಮೆಗೆ ರೇಟ್ ಹೆಚ್ಚಿಗೆ ಆದ್ರೆ ನಾವು ಆನ್ಲೈನ್ ಅಮೌಂಟ್ ಅದು ದುಡ್ಡು ಅಡ್ಜಸ್ಟ್ ಆಗಂಗಿಲ್ಲ. ಪ್ರಾಬ್ಲಮ್ ಆಕೈತಿ, ಕಷ್ಟ ಆಗತ್ತೆ ಅಂತ. ನಮ್ಗೆ ರೇಟ್ ಪ್ರಾಬ್ಲಮ್ ಆಗತ್ತೆ. ಇನ್ನು ನೀವು ಬಸ್ಸಲ್ಲಿ ಬರ್ತೀರಾ ಅಥವಾ ಹೇಗೆ? ಗಾಡಿ ಬಸ್ಸಲ್ಲಿ ಈಗ ಫ್ರೀ ಬಸ್ ಇರೋದು ನಿಮ್ಗೆ ಯಾವಾಗಾದ್ರೂ ಕಷ್ಟ ಆಗಿದೆಯಾ? ಭಾಳ ದಿನ ಆಗ್ತದ್ರಿ, ಡೈಲಿ ಕಷ್ಟ ಆಗ್ತದೆ. ಸೀಟ ಸಿಗಂಗಿಲ್ರಿ, ಇದಕ್ಕೆ ಡೋರಿಗೆ ನಿಲ್ಲೋದಾಗಿದೆ ಅಂತ. ಇನ್ನು ಅಂದ್ರೆ ಈಗ ಜನ ಜಾಸ್ತಿ ಆಗ್ತಾರೆ. ಕೆಲವೊಂದ್ಸಲ ನೀವೆಲ್ಲ ಮಕ್ಕಳು, ನಾನು ಇಷ್ಟೋ ನೋಡ್ತಾ ಇರ್ತೀನಿ, ಸ್ಟೂಡೆಂಟ್ಸ್ ಎಲ್ಲ ನೇತಾಡ್ತಾ ಇರ್ತಾರೆ. ನಮ್ಮ ಸಿರ್ಸಿಲ್ ಅಂತೂ ಸಿಕ್ಕಾಬಟ್ಟೆ. ಸೊ ಈಗ ನಿಮ್ಮ ಫ್ರೆಂಡ್ಸ್ ಎಲ್ಲ ಯಾರಿಗಾದ್ರೂ ಬಿದ್ದು ಏನಾದ್ರು ಏಟೆಲ್ಲ ಆಗಿದೆಯಾ? ಆಗಿದೆ. ಅಂದ್ರೆ ಫ್ರೀ ಬಸ್ ಬೇಡ, ಕ್ಯಾನ್ಸಲ್ ಮಾಡ್ತೀರಾ ಅಂತ ನೀವು ಹೇಳ್ತೀರಾ? ಮಾಡ್ಬೇಕು. ಆದ್ರೆ ಈಗ ನಿಮ್ಮ ಅಮ್ಮ, ನಿಮ್ಮ ಅಕ್ಕ, ತಂಗಿ ಎಲ್ಲ ಯೂಸ್ ಮಾಡ್ತಿರ್ತಾರಲ್ಲ, ಅವ್ರಿಗೆಲ್ಲ ನಡೀತೈತ್ರಿ. ಆದ್ರೂ ಯಾರಿಗಾರ ವಯಸ್ಸಾದವ್ರಿಗೆ ಮಕ್ಕಳಿಗೆ
ಜುಲೈ 3ರಿಂದ ಕರೆನ್ಸಿ ರೇಟ್ ಜಾಸ್ತಿ ಆಗಿದೆ, 50 ರೂಪಾಯಿ 100 ರೂಪಾಯಿ ಜಾಸ್ತಿ ಆಗ್ಬಿಟ್ಟಿದೆ ಒಂದೇ ಸಲ. ಅದ್ರ ಬಗ್ಗೆ ಏನು ಹೇಳಕ್ ಪ್ರಯತ್ನ ಪಡ್ತೀರಾ, ಏನು ಹೇಳಕ್ ಇಷ್ಟಪಡ್ತೀರಾ? ನೋಡಿಲ್ಲ ಮೇಡಮ್ ಆ್ಯಕ್ಚುಲಿ ನೋಡ್ಲಿ ಅಲ್ವಾ 239 49 ಇದ್ದೀಗ ಈಗ 299 ಆಗಿದೆ. ಏನಕ್ಕೆ ಮಾಡ್ತಿದ್ರೆ ಅಂತ ನನಗೂ ಗೊತ್ತಿಲ್ಲ, ಅದ್ರ ಬಗ್ಗೆ ನಾಲೆಜ್ ಇದ್ರೆ ನಾನು ಮಾತಾಡ್ತಿದ್ದೆ. ಅಂದ್ರೆ ನಿಮ್ಗೆ ಯಾರು ಅದು ಕಷ್ಟ ಅನ್ಸುತ್ತಾ? ಈಗ ಮೇ ಬಿ ನಮ್ಗಾಗ್ಲಿಲ್ಲ ಅಂದ್ರೆ ಇನ್ನೊಬ್ರಿಗಂತೂ ಆಗ್ತಾ ಇರುತ್ತೆ, ಕಷ್ಟ ಆಗ್ತಾ ಇದೆ ಅಂತ ಅನ್ಸುತ್ತೆ. ಯಾಕಂದ್ರೆ ಈಗ ನಾವು ರೆಗ್ಯುಲರ್ ನಾವು ಡಾಟಾ ಯೂಸ್ ಮಾಡ್ತಾರಲ್ಲ ಜಾಸ್ತಿ, ನನಗೇನು ಬೇಕಪ್ಪ ಜಸ್ಟ್ ಕಾಲಿಂಗ್ ಬೇಕಾ, ಸೊ ನಮ್ಗೇನು ಫರ್ಕ್ ಬೀಳಲ್ಲ. ಬಟ್ ಅದು ಬೇರೆಯವರಿಗೆ ಪ್ರಾಬ್ಲಮ್ ಆಗುತ್ತೆ, ಕಷ್ಟ ಆಗ್ತಿದೆ ಅಂತ. ಮತ್ತು ಬಡವರಿಗೆ ಪಾಪ 200 ರೂಪೀಸ್ 300 ರೂಪೀಸ್ ದುಡ್ತಾ ಇರ್ತಾರೆ ಪರ್ ಡೇಗೆ. ಸೊ ಅವರು 1 ಮಂತಿಗೆ ಮತ್ತೆ ಯೂಸ್ ಮಾಡಿ ಮನೆ ನೋಡ್ಕೋಬೇಕು, ಅವ್ರದ್ದು ಖರ್ಚು ನೋಡ್ಕೋಬೇಕು, ಮತ್ತು ಮೊಬೈಲ್ ಯೂಸ್ ಮಾಡಬೇಕು ಅಂತ ಮೊಬೈಲ್ ಆಂಡ್ರಾಯ್ಡ್ ಮೊಬೈಲ್ ಒಳ್ಳೇದು ಯೂಸ್ ಮಾಡೋದು. ಈಗ ಈಗ ಏನಾದರೂ ಕೀಪ್ಯಾಡ್ ಮೊಬೈಲ್ ಯೂಸ್ ಮಾಡೋದು 1 ಲೆಕ್ಕಕ್ಕೆ ಬೆಟರ್ ಅನ್ಸುತ್ತೆ. ಜಸ್ಟ್ ಕಾಲ್ ಮಾಡಿಬಿಟ್ಟು ಮನೇಲಿ ವೈಫೈ ಕನೆಕ್ಟ್ ಮಾಡ್ಕೊಂಡ್ರೆ ಆಯ್ತಲ್ಲ ಅಷ್ಟೇ. ಕರೆನ್ಸಿ ರೇಟ್ ಜಾಸ್ತಿ ಆಗಿದೆ, ಹಾಗೆ ಪೆಟ್ರೋಲ್ ರೇಟ್, ಈಗ ಗಾಡಿ ಓಡಿಸ್ತಾ ಇದ್ದೀರಾ, ಪೆಟ್ರೋಲ್ ರೇಟ್ 2.5 ರೂಪಾಯಿ ಜಾಸ್ತಿ ಆಗಿದೆ. ನಿಮ್ಗೆ ಅದರಿಂದ ಏನಾದ್ರು ಹೊಡ್ತಾ ಬೀಳ್ತಾ ಇದೆಯಾ? ಖಂಡಿತವಾಗ್ಲೂ ಬೀಳುತ್ತೆ. ಯಾಕಂದರೆ ಇದು ದಿನಚರಿ, ದಿನಚರಿ ಈ ಕರೆನ್ಸಿ ಎಲ್ಲರಿಗೂ ಇರುತ್ತೆ, ಬಡವ್ರಿಗೂ ಇರುತ್ತೆ, ಶ್ರೀಮಂತರಿಗೂ ಇರುತ್ತೆ. ಬಟ್ ಇದು ಮಾಡೋ ಕಾರಣಪ್ಪ ನನ್ನ ಪ್ರಕಾರ ಕಾರಣ ಅಂದರೆ ಈಗ ಅಮೌಂಟ್ ನಮ್ಮ ಕಡೆ ಅಮೌಂಟ್ ತೊಗೊಂಡು ಆ ಅಮೌಂಟನ್ನು ಇಂಟ್ಯಾಗ್ ಆಗ್ತದೆ ಅಷ್ಟೇ, ಮತ್ತೇನಿಲ್ಲ. ನಮ್ಗೆ ತಿಂತಾರೆ, ತಿನ್ನಿಸ್ತಾರೆ ಅಷ್ಟೇ. ಅದು ಹೊಟ್ಟೆ ನಮ್ಮ ಹತ್ರನೇ ಹೋಗ್ತದೆ. ಅದು ಅಮೌಂಟ್ ಈಗ ಗೌರ್ಮೆಂಟ್ 2,000 ಕೊಡ್ತಾ ಇಲ್ಲ. ಆಮೇಲೆ ಇಲ್ವಾ ಬೇಜಾರಾಯ್ತಾ? ಅಂದ್ರೆ ಈಗ ನಿಮ್ಮ ಅಮ್ಮಂಗೆ ಅಥವಾ ನಿಮ್ಮ ಹೆಲ್ಪ್ ಆಗಿದೆ. ಒನ್ ಪಾರ್ಟ್ ಆಫ್ ವ್ಯೂ ನೋಡಿದರೆ ಹೆಲ್ಪ್ ಆಗಿದೆ. ಇನ್ನು ಬಸ್ ಫ್ರೀ ಇದ್ದಿದ್ದು ಅದು ಹೆಲ್ಪ್ ಆಗಿದೆಯಾ? ಇತ್ತ ಹೆಲ್ಪ್ ಆಗಿದೆ, ಇತ್ತ ಕಷ್ಟ ಆಗಿದೆ ಅಂತ. ಗಂಡ್ಮಕ್ಳು ಕಷ್ಟ ಆಗಿದೆ, ಹೆಣ್ಮಕ್ಳಿಗೆ ಹೆಲ್ಪ್ ಆಗಿದೆ ಅಂತ ಇದ್ದೀರಾ. ಪೆಟ್ರೋಲ್ ಏರಿಕೆ ಜಾಸ್ತಿ ಆಗಿದೆ, ಸೊ ಅದ್ರ ಬಗ್ಗೆ ನೀವೇನು ಹೇಳಕ್ ಬಯಸ್ತೀರಾ? ಅಂದ್ರೆ ಏನ್ ಮಾಡಕ್ ಬರಂಗಿಲ್ಲ, ನಮ್ಮ ಗಾಡಿ ತಗೊಂಡು ಓಡಾಡೋರು ಜಾಸ್ತಿ ಆಗ್ಯಾರ ಆಗಿದೆ. ಮತ್ತೆ ಅದಕ್ಕೆ ಪೆಟ್ರೋಲ್ ಏನೇ ಜಾಸ್ತಿ ಇಲ್ಲ, ಡೀಸೆಲ್ ರೇಟ್ ಜಾಸ್ತಿ ಆಗೈತಿ. ಯಾಕಂತಂದ್ರೆ ಡೀಸೆಲ್ ರೇಟ್ ಅದಕ್ಕೆ ಜಾಸ್ತಿ ಆಗೈತೆ ಅಂದ್ರೆ ಕಾರ್ ತೊಗೊಂಡು ಓಡಾಡೋರು ಜಾಸ್ತಿ ಮಂದಿ, ಮಿಡಲ್ ಕ್ಲಾಸ್ ಮಂದಿ ಎಲ್ಲ ಗಾಡಿ ತೊಗೊಂಡು ಬೈಕ್ ತೊಗೊಂಡು ಓಡಾಡ್ತಾರೆ. ಅದ್ರ ಸಂಬಂಧ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿಲ್ಲ. ಡೀಸೆಲ್ ರೇಟ್ ಅದಕ್ಕೆ ಜಾಸ್ತಿ ಆಗೈತೆ ಅಂದ್ರೆ ದೊಡ್ಡ ಮಂದಿ ಎಲ್ಲ ತೊಗೊಂಡು ಅಡ್ಡಾಡ್ತಾರೆ ಗಾಡಿ, ಕಾರೆಲ್ಲ. ಅದ್ರ ಸಂಬಂಧ ಡೀಸೆಲ್ ರೇಟ್ ಜಾಸ್ತಿ ಮಾಡೋದು ನಮ್ದು ಅನಿಸಿಕೆ. ಇನ್ನು ನೀವೇನಾದರೂ ಒಂದಿನದ ಮಟ್ಟಿಗೆ CM ಆದರೆ ಏನು ಬದಲಾವಣೆ ಮಾಡೋಕ್ಕೆ ಪ್ರಯತ್ನ ಪಡ್ತೀರಾ ಆ್ಯಸ್ ಅ ಯಂಗ್ಸ್ಟಾರ್? ಏನು ಒಂದಿನ ಮುಖ್ಯಮಂತ್ರಿ ಆದರೆ ಏನು ಬದಲಾವಣೆ ಮಾಡ್ಬೇಕಂತ? ಮುಖ್ಯಮಂತ್ರಿ ಆದ್ರೆ ನನ್ನ ಕಡೆ ಏನೇನು ಅಧಿಕಾರ ಇರುತ್ತೆ ಅದೆಲ್ಲನೂ ಉಪಯೋಗಿಸ್ಕೊಂಡು ಬಡ ಜನರಿಗೆ ಏನೇನೈತಿ ಎಲ್ಲ ನಾನು ಖುದ್ದಾಗಿ ಹೋಗಿ ಪರಿಶೀಲನೆ ಮಾಡಿ ಅವ್ರಿಗೆ ಏನು ಸಹಾಯ ಬೇಕು ಎಲ್ಲ ಮಾಡ್ತೀರಾ ಅಂತ. ಅಂದರೆ ನೀವು ಹೋಗಿ ಏನು ಮಾತಾಡಿ ಅವ್ರಿಗೆ ಕಷ್ಟನ ನಿವಾರಿಸ್ತೀರಾ ಅಂತ ಕೇಳ್ಕೊಳ್ತೀವಿ. ಮತ್ತೇನಾದರೂ ಬದಲಾವಣೆ ಮಾಡ್ಬೇಕಂತ ಇದ್ರೆ? ಮತ್ತೇನು ಬದಲಾವಣೆ ಇಲ್ರಿ, ಇದ ರೋಡ್ ಇವೆಲ್ಲ ಇರ್ತಾವ, ರೋಡ್ ಎಲ್ಲ ಸರಿ ಮಾಡೋದು ಇಂಥವೆಲ್ಲ ಖುದ್ದಾಗಿ ಹೋಗಿ ಏನೇನೈತಿ ಎಲ್ಲ ಪರಿಶೀಲನೆ ಮಾಡಿ ನೋಡಿದ್ರೆ ಎಲ್ಲ ಬರಬೇಕಿದ್ರಿ ಗೊತ್ತಾಗತ್ತೆ ಅಂತ ಹೇಳಿ. 100 ರೂಪಾಯಿ ಜಾಸ್ತಿ ಆಗಿದೆ ಒಂದೇ ಸಲ, ನಿಮ್ಗೆ ಅದ್ರ ಬಗ್ಗೆ ಏನು ಅನ್ಸುತ್ತೆ? ಅದೇ 50-100 ರೂಪಾಯಿ ಫರಕ್ ಬೀಳಂಗಿಲ್ಲ ರೀ, ತಗೊಳ್ಳೋರು ಇದ್ರೆ ತಗೋತಾರೆ. ಅಂದರೆ 50 ರೂಪಾಯಿ 100 ರೂಪಾಯಿ ಅಡ್ಡಿಲ್ಲ. ಕರೆನ್ಸಿ ರೇಟು ತಿಂಗಳ 50 ರೂಪಾಯಿ ಎಕ್ಸ್ಟ್ರಾ ರೀಚಾರ್ಜ್ ಮಾಡಬೇಕಾದ್ರೆ ಎಲ್ಲರಿಗೂ ಹೊಡೆದ್ಬೋದೈತಿ ರೀ, ಎಲ್ಲರಿಗೂ ಹೊಡ್ತಾ ಬೀಳತ್ತೆ ಅಂತ ನೀವು ಹೇಳ್ತೀರಾ. ಸೊ ಈಗೇನಾದರೂ ಒಂದಿನ ಮಟ್ಟಿಗೆ ನೀವು CM ಆದರೆ ಮುಖ್ಯಮಂತ್ರಿ ಆದರೆ ಏನು ಬದಲಾವಣೆ ಮಾಡೋಕ್ಕೆ ಪ್ರಯತ್ನ ಪಡ್ತೀರಾ ಆ್ಯಸ್ ಎ ಯಂಗ್ಸ್ಟಾರ್? ನಮ್ಗೆ ಪೊಲಿಟಿಷಿಯನ್ ಒಳಗೆ ಇಂಟ್ರೆಸ್ಟ್ ಇಲ್ಲ ಅಂತ. ಸೊ ಇಲ್ಲಿಗೆ ನನ್ನ ಈ ವಿಡಿಯೋ ಕಂಪ್ಲೀಟ್ ಆಗಿದೆ. ಸೊ ಫಸ್ಟ್ ಪಾರ್ಟ್ ಆಗಿರ್ಬೋದು ಹಾಗೆ ಸೆಕೆಂಡ್ ಪಾರ್ಟ್ ಆಗಿರ್ಬೋದು, ಎರಡು ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಾನಿವತ್ತು ಕರೆನ್ಸಿ ಆಗಿರ್ಬೋದು, ಹಾಗೆ ಒಂದಿನ ಮಟ್ಟಿಗೆ CM ಆಗಿರ್ಬೋದು, ಹಾಗೆ ಇನ್ನೂ ಹಲವಾರು ಪ್ರಶ್ನೆಗಳಿಗೆ ನಿಮ್ಮ ಮುಂದೆ ಬಂದಿದ್ದೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಿಮ್ಮ ಸಪೋರ್ಟ್ ನನ್ನ ಚಾನಲ್ ಮೇಲೆ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತಾ ಟಾಟಾ ಬೈ, ಟೇಕ್ ಕೇರ್.